ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ಸ್ಪೆಷಲ್ಲು. ಸೊ ನನ್ನ ವೈಫು ಸ್ಯಾರಿ ಹಾಕ್ಕೊಂಡಿದ್ದಾಳೆ, ಅದೊಂದು ಸ್ಪೆಷಲ್ಲು. ಸ್ಯಾರಿ ಹಾಕ್ಕೊಂಡಿದ್ದಾಳೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಅದು ಎಕ್ಸ್ಪೆಷಲಿ ಮನೆ ದೇವ್ರಿಗೆ ಹೋದಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಮನೇಲಿ ಒಳ್ಳೆಯದು ಕೆಟ್ಟದ್ದನ್ನೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಮನೆ ದೇವ್ರಿಗೆ ಎಲ್ಲರೂ ಹೋಗ್ಬಿಟ್ಟು ಮನೆ ದೇವ್ರ ಆಶೀರ್ವಾದ ಇದ್ದರೆ ಸಾಕು, ಎಲ್ಲ ಒಳ್ಳೆಯದೇ ನಡೆಯುತ್ತೆ. ಹಾಗಾಗಿ ನಾನು ನನ್ನ ವೈಫು ಮನೆ ದೇವ್ರಿಗೆ ಹೋಗ್ತಾಯಿದ್ವಿ. ಅದು ವರ್ಷಕ್ಕೊಂದು ಸತಿ ಆದರೂ ಹೋಗ್ಬಿಟ್ಟು ತಾಯಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಬರಬೇಕು, ಅದೇ ಒಂದು ಉದ್ದೇಶ. ಚಿನಿ ಹೋಗೋಣ. ಆದರೆ ಒಂದು 1 ಅವರಿಂದ ರೆಡಿ ಆಗ್ತಾಯಿದ್ದಾರೆ. ನಮ್ಮ ಹೆಂಗಸರು. ಬಾ ಬೇಗ. ನಿಮ್ಮ ಥರ ಪ್ಯಾಂಟ್ ಶರ್ಟ್ ಹಾಕೊಳ್ಳೋದಾಗಿದ್ರೆ ನಾವು ರೆಡಿ ಆಗಿದ್ದೀವಿ. ಅಯ್ಯೋ ಅದೆಲ್ಲ ಕತೆಗಳು, ಇದೆಲ್ಲ ಆಫ್ ಮಾಡು. ಬಿಸಿಲು ಮಾತ್ರ ಕಣ್ಣು ಕುಗ್ತಾ ಇದೆ ಗೈಸ್, ಬಿಸಿಲು ಕಣ್ಣು ಕುಗ್ತಾ ಇದೆ. ಒಲೆ ಸೀರೆಯಲ್ಲಿ ಭಾರಿ ಕಾಣಿಸ್ತಾರೆ. ಹಾಂ, ಸೊ ನಮ್ಮ ಹೆಂಗಸರಿಗೆ ಏನಂದರೆ ಫುಲ್ ಸರ್ವಿಸ್ ಮಾಡಬೇಕು. ಅವ್ರು ಸೀರೆ ಉಟ್ಕೊಂಡಾಗ ಯಾವ ಥರ ಅಂದರೆ ನೋಡಿ, ಇವಾಗ ತೋರಿಸ್ತೀನಿ ಹೆಂಗೆ ಸರ್ವಿಸ್ ಮಾಡ್ತೀನಿ ಅಂತ. ಬರೀ ಚಿನಿ, ಟೈಮ್ ಆಯಿತು. ಇರಿ ಫಸ್ಟ್ ಇವ್ರನ್ನ ದೃಷ್ಟಿ ತೆಗೆದ್ಬಿಡ್ತೀನಿ. ಅಯ್ಯೋ ಇದಕ್ಕೆ ದೃಷ್ಟಿ ಆಗಿಬಿಡುತ್ತೆ, ನನ್ನದೇ ಅರ್ಧ ದೃಷ್ಟಿ. ಬನ್ನಿ ಪಾಪ ಮೇಡಮ್ಗೆ ಇದು. ಬನ್ನಿ ಮೇಡಮ್ ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ ಮೇಡಮ್. ಅವ್ರಿಗೆ ಡೋರ್ ಸರ್ವಿಸ್ ಮಾಡಬೇಕು. ಪರವಾಗಿಲ್ಲ, ಡೋರ್ ಸರ್ವಿಸ್ ಮಾಡಿದ್ರೇ ಅವ್ರಿಗೆ ಖುಷಿ ಆಗುತ್ತೆ ಮೇಡಮ್. ಸ್ವಲ್ಪ ಓಕೆ, ಸ್ವಲ್ಪ ಸ್ಯಾರಿ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಓಕೆ ಸರ್ವೀಸು ಓಕೆ ಗೈಸ್, ನೋಡೋಣ. ಮೇಡಮ್ ಆಲ್ ಓಕೆ ಮೇಡಮ್. ಆದರೆ ಒಂದೇನಂದರೆ ಅವ್ರ ಪಕ್ಕನೇ ಕೂತ್ಕೊಳ್ಳೋ ಅದೃಷ್ಟ ನಾನು. ಓಕೆ ಹೇಳಿ ತೊಂದರೆ ಇಲ್ಲ. ನೀನು ನೋಡೋ ಚಿನಿ, ತಲೆ ಕೆಡ್ಸ್ಕೊಬಾರ್ದು. ಹಾಂ ಏನು ಮಾಡ್ಕೊಂಡಿದ್ದೀರಾ ಅಷ್ಟೇ, ಅದು ಬಿಟ್ರೆ ನೀನಾದ್ರೆ ಏನು ಚೇಂಜ್ ಮಾಡ್ಕೊಂಡಿಲ್ಲ. ಏನು ಹೇಳು, ಒಂದೇ ಒಂದು ಮನೆ ಜವಾಬ್ದಾರಿ. ನನ್ನ ಒಂದೇ ಹೆಸರು ತಗೊಂಡಿಲ್ವಾ? ಏನು ಬದನೆಕಾಯಿ, ಸುಮ್ಮನೆ ಎಲ್ಲ ಚಿನಿ. ನಾನು ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಆಮೇಲೆ ಫಾರಿನಿಂದ UK ಇಂದ ನನ್ನ ತಮ್ಮ ಫೋನ್ ಮಾಡ್ತಾನೆ. ಸಾರಿ ಚಿನಿ, ಅದನ್ನೇ ಮಾತಾಡ್ಬೇಕಾ? ಸಾರಿ ಚಿನಿ, ಸಾರಿ. ಹಂಗೆ ನಮ್ಮಮ್ಮನ ಪಿಕ್ ಮಾಡೋಣ ಅಂತ. ನಮ್ಮಮ್ಮಗೆ ಗೊತ್ತಿಲ್ಲ ಕ್ಯಾಮ್ರಾ ಇರೋದು. ನಮ್ಮಮ್ಮನ ಹೋಗಿ ಕರ್ಕೊಂಬರ್ತೀನಿ, ನೋಡೋಣ ಅವ್ರು ಯಾವ್ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ಹೆಂಗೆ ಮಾತಾಡ್ತಾರೆ ಅಂತ. ಸಕ್ಕತ್ತಾಗಿರುತ್ತೆ. ಕ್ಯಾಮ್ರಾ ಇರೋದು ಗೊತ್ತಿರಲ್ಲ, ಭಾರಿ ಮಜಾ ತೊಗೊಂಡ್ಬಿಡ್ತೀನಿ ನಮ್ಮಮ್ಮನ. ಆಮೇಲೆ ಏನು ಮಾಡಿಬಿಡ್ತೀನಿ ಅಂದರೆ, ನಮ್ಮಮ್ಮಗೆ ನನ್ನ ಹೆಂಡತಿಗೆ ತಂದಿಟ್ಬಿಡ್ತೀನಿ. ಯಾಕೆ ಅಂದರೆ ಇವರಿಬ್ರಿಗೂ ಒಂದು ಒಳ್ಳೆ ಆಪ್ಷನ್ ಏನಂದರೆ, ಇವರಿಬ್ಬರು ಒಂದೇ ಮನೇಲಿಲ್ಲ. ಸೊ ಎಲ್ಲರ ಮನೇಲಿ ಅತ್ತೆ ಸೊಸೆದು ಇದ್ದೇ ಇರುತ್ತೆ. ಅದರಲ್ಲಿ ಸ್ಯಾಂಡ್ವಿಚ್ ಆಗೋದು ಮಗ ಅಲ್ವಾ. ಹೆಂಡತಿ ಪ್ಲಸ್ ಅತ್ತೆ ಇಬ್ಬರ ಮಧ್ಯೆ ಸ್ಯಾಂಡ್ವಿಚ್ ಆಗೋದು ನಾವೇನೆ. ಸೊ ಅದು ನಮ್ಮ ಹೆಂಡತಿಗೂ ಅದೃಷ್ಟ ಇಲ್ಲ, ನಮ್ಮಮ್ಮಂಗೂ ಅದೃಷ್ಟ ಇಲ್ಲ. ನಮ್ಮಮ್ಮ ಇರೋದು ನಮ್ಮ ಅಪ್ಪ ಜೊತೆ ಆರಾಮಾಗಿ, ನನ್ನ ಹೆಂಡತಿ ಇರೋದು ನನ್ನ ಜೊತೆ ಆರಾಮಾಗಿ. ಸೊ ಹಂಗಾಗಿ ನಮ್ಮಮ್ಮನ ಇವಾಗ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ನಮ್ಮಮ್ಮನ ಕರ್ಕೊಂಡು ಹೋಗುವಾಗ ಹಂಗಾಗಿ ಲೈಟಾಗಿ ನಮ್ಮ ಹೆಂಗಸ್ರಿಗೆ ತಂದಿಕ್ಬೇಕು, ನಮ್ಮಮ್ಮಗೂ ತಂದಿಕ್ಬೇಕು. ನೋಡೋಣ ಯಾವ ಥರ ಇರುತ್ತೆ ಸೀನು. ಗೈಸ್ ಮ್ಯಾಟ್ರ್ ಏನಂದರೆ, ಕಾರ್ ತೊಗೊಂಡೋಗಿಂದ ನಮ್ಮಪ್ಪ ಅಮ್ಮಗೆ ತೋರಿಸಿರ್ಲಿಲ್ಲ. ಸಣ್ಣ ಪುಟ್ಟ ಹಂಗೆ ಲೈಟಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದಿರುತ್ತಲ್ಲ, ಅಪ್ಪ ಮಕ್ಕಳದು ಲವ್, ಹಂಗೆ ಆ ಥರ ನಂದು ನಮ್ಮ ಅಪ್ಪದು. ಇವತ್ತು ಸ್ವಲ್ಪ ಕಾಂಪ್ರೂ ಆಯಿತು. ಮನೆಗೆ ಬಂದಮೇಲೆ ಭಾರಿ ಮಜಾ ಇದೆ. ನಮ್ಮಪ್ಪನ ಯಾರೂ ನೋಡಿಲ್ಲ, ತುಂಬ ವರ್ಷ ಆಗಿದೆ ನಮ್ಮಪ್ಪನ ನೋಡಿ. ನನ್ನ ಸ್ನೇಹಿತರು ಆಗಲಿ ಎಲ್ಲರೂ ಆಗಲಿ ಇವಾಗ ನೋಡಿ ಬರ್ತಾರೆ. ನಮ್ಮಮ್ಮ ನಮ್ಮಪ್ಪ ಇಬ್ಬರು ತುಂಬ ಡೀಪ್ ಡಿಸ್ಕಷನ್ ಮಾಡ್ತಾವ್ರೆ. ನಮ್ಮಪ್ಪಗೆ ಕಾರ್ ತೋರ್ಸೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ ಹಿಂದಕ್ಕೆ, ಮನೆ ಹತ್ರನೇ. ನೋಡು ಕೂತ್ಕೊಳ್ಳಲ್ಲ ಅಂತೂ. ಚೆನ್ನಾಗೈತಾ? ಡೋರ್ ಹಾಕು. ಚೆನ್ನಾಗೈತಾ? ಇಲ್ಲ ಚೆನ್ನಾಗಿದೆ. AC ಎಲ್ಲ ಬತ್ತಾಯ್ತಾ? ಗಾಳಿ ಎಲ್ಲ ಬರ್ತೈತೆ. ಎಷ್ಟಾಗಿದೆ? ಆಯಿತು, ಒಂದು 15 ಲಕ್ಷ ಆಯಿತು ಕರೆಕ್ಟಾಗಿ. 12 ಶೋರೂಮಲ್ಲಿ ತೊಗೊಂಡು ಈಚೆ ಕಡೆ ಅದು ಇದು ಸಣ್ಣ ಪುಟ್ಟ ಎಲ್ಲ ಮಾಡಿಸಿ ಅದೆಲ್ಲ ಸೇರಾಯಿತು.
ಅಯ್ಯೋ ಹುಲಿ ಇದ್ದಂಗೆ ಇದೆಯಾ ನೀನು ಬಾರಿ ನೋಡು ನನ್ಗೆ ಅದೇ ನನ್ಗೆ ಇಲ್ಲೋಡು ಒಂದ್ ಟೈಮಲ್ಲಿ ಇದ್ದಂಗ ಒಂದ್ ಟೈಮಲ್ಲಿ ಇರಲ್ಲ ನೀನು. ಸುಮ್ಮನೆ ನೀನು. ಅಯ್ಯಪ್ಪ ನಂಬರ್ ಅಲ್ಲ ಇದದು ಏನೋ ಸಿಸ್ಟಮ್. ಯಾವ ಹಾಡು ಹಾಕ್ಲಿ ಹೇಳು. ಫ್ರೀಯಾಗಿ ಬಾ ಹೇಳ್ತೀನಿ ನಾನು ವಾರ ಬಿಟ್ಕೊಂಡು. ಎಲ್ಲ ಬಿಟ್ಬಿಟ್ಟ ಅಷ್ಟೇ ಒಂಚೂರು. ಯಾವಾಗ ಇಲ್ಲ ಇವಾಗ ಹಾಕಲ್ಲ, ತಿಂಗಳು ಅಷ್ಟೇ. ಏನು ಹಾಕಲ್ಲ ಅಂತ ಕಣ ಇವಾಗ. ಹೇಳಿದ್ರಲ್ಲ ಬಿಟ್ಟಿದ್ದೀನಿ ಅಂತ. ಇಲ್ಲ ಹಾಕಲ್ಲ. ಚೆನ್ನಾಗೈತಾ ಕಾರ್? ಚೆನ್ನಾಗೈತಾ? ಕಾರ್ ಮಾತ್ರ ನಂದಲ್ಲ ಕಾರು, ನನ್ನ ಹೆಂಡ್ತಿದು. ಯಾರದೇ ಆಗ್ಲಿ ನಮ್ಮನೆ ತಾನೆ ಕಾರು. ಅಮ್ಮ ಆ ಕಡೆ ಬಾಮ್ಮ. ಟಾಪ್ ಅನ್ ಅಮ್ಮ ಆ ಕಡೆ ಬಾ, ಈ ಕಡೆ ಐಟಮ್ ಐತೆ. ಟಾಪ್ ಅನ್ ಮಾಡ್ಲಾ? ಟಾಪ್ ಒನ್ ಎಲ್ಲ 20 ಲಕ್ಷ ಮೇಲಾಗುತ್ತೆ. ಇದು ಬೇಸಿಕ್ಕು. ಮೈಲೇಜ್ ಅಷ್ಟೈತೆ. ಮೈಲೇಜ್ ಒಂದು 15 ಬರ್ತದೆ. ಇವಾಗೆಲ್ಲ ಕಾರೆಲ್ಲ ತಗೊಂಡ್ರೆ ಮೈಲೇಜ್ ಗಿಲೇಜ್ ನೋಡ್ಬಾರ್ದು ಅಪ್ಪ. ಕಾರ್ ತಗೊಬೇಕು ಫ್ಯಾಮಿಲಿ ತಗೊಂಡು ತಿಂಗಳಿಗೆ ಒಂದು 18,000 ಕಟ್ತೀನಿ. ಚೆನ್ನಾಗಿರಪ್ಪ 100 ವರ್ಷ ಸಾಕು ಮಾಡ್ಕೊಂಡು. ನಿನ್ನ ಈ ಆಶೀರ್ವಾದ ಸಾಕು. ಇದು ನಮ್ಮಪ್ಪ, ಅದು ನಮ್ಮಮ್ಮ. ಚೆನ್ನಾಗಿ ಹೆಂಗೆ? ಆಯ್ತು, ಬಾಯ್ ಪಾ. ಥ್ಯಾಂಕ್ಸ್. ಲವ್ ಯು ಅಪ್ಪ. ಅಪ್ಪ ಐ ಲವ್ ಯು. ನನಗೆ ಜನ್ಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಓಕೆಪ್ಪ, ಬಾಯ್ ಪಾ. ಆಯ್ತು ಆಯ್ತು, ಬರ್ಲಾ? ಹುಷಾರು. ಬಾಯ್ ಬಾಯ್. ಈ ತರ ಟೈಮಲ್ಲಿ ನಮ್ಮಪ್ಪ ದೇವ್ರು. ಚಿನಿ, ನೀವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ, ಅವರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಾ. ಓಕೆ ಆಯ್ತಾ? ಓಕೆ. ನೀವು ಫಸ್ಟ್ ಏನಾದ್ರೂ ಇದ್ ಮಾಡುವಾಗ ಬಂದು ಹೋಗಕ್ ಕಲೀರಿ. ಆಯ್ತು ಆಯ್ತಾ? ಓಕೆ ಯುವರ್ ಆನರ್. ಸುಮ್ನೆ ಬಿಲ್ಡಪ್ ಎಲ್ಲ ಬೇಡ ಅಮ್ಮ. ಇಲ್ಲ ಇಲ್ಲ, ಬಿಲ್ಡಪ್ ಮಾತಲ್ಲ. ಈ ತರ ವಿಚಾರದಲ್ಲಿ ನಾನು ನಿನ್ ಮಾತು ಕೇಳ್ತೀನಿ. ನೀವಿಬ್ರು ಲಕ್ಕಿ ಉಷಾ, ಇಬ್ರು ಲಕ್ಕಿ. ನೀನು ರೇಖಾ. ಯಾಕೆಂದ್ರೆ ಇಬ್ರು ಒಂದೇ ಮನೇಲಿ ಇಲ್ಲ ನೀವು. ಹಾ, ಇದ್ರೆ ಕೆರೆಗೆ ಬಿದ್ಬಿಟ್ಟಿರ್ತೀರಲ್ಲ ಅಮ್ಮ. ಅದೇ ಯಾಕೆಂದ್ರೆ ನೀನು ಅಲ್ಲಮ್ಮ, ನನ್ಗೇನಂದ್ರೆ ಒಂದು ಟೆನ್ಷನ್. ನೀನು ಸ್ಟ್ರಾಂಗು, ರೇಖಾನು ಸ್ಟ್ರಾಂಗು. ಅಲ್ಲ, ನೀವೆಲ್ಲ ಅನ್ಕೊಂಡಿರೋದು ಅಷ್ಟೇ. ಅಮ್ಮನ ಜೊತೆನೂ ಹಂಗೆ ಇರುತ್ತೆ. ಆಯ್ತಾ? ಹೌದಾ? ಯಾಕಂದ್ರೆ ನೀವು ನಮ್ಮ ಅಮ್ಮನ್ ಜೊತೆ ನೋಡಿರಲ್ಲ. ದಗ್ನಿ ಕೋಟೆ ಹಾಕು ಚಿನಿ. ನೀವು ಅಮ್ಮನ ಜೊತೆ ಇದ್ದಿದ್ದಾಗ ನೋಡಿರಲ್ಲ, ಅದಕ್ಕೆ ಗೊತ್ತಿರಲ್ಲ. ಅಮ್ಮನ ಜೊತೆ ಇದ್ದಾಗ್ಲೂ ಹಂಗೆ ಇರುತ್ತೆ, ಅತ್ತೆ ಜೊತೆ ಇದ್ದಾಗ್ಲೂ ಹಂಗೆ ಇರುತ್ತೆ. ಬೇಡಪ್ಪ, ಇವಾಗ ಜರ್ನಿ ನೀವು ನಿಮ್ಮ ಅಪ್ಪ ಇವಾಗ ಒಂದ್ ನಿಮಿಷ, ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ನಾನೇನು ನಿಮ್ಮಿಬ್ಬರಿಗೆ ತಂದಿಡ್ತಾ ಇಲ್ಲ. ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೊಂಬೇಡಿ. ನಮ್ಮಮ್ಮ ದಗ್ನಿ ಕೋಟೆ. ಯಾಕಂದ್ರೆ ನಮ್ಮಮ್ಮ ಆ ಕಡೆ ತಿರ್ಕೊಂಡು ಯೋಚನೆ ಮಾಡಿ ನೋಡ್ತಾವ್ರೆ. ಅಂದ್ರೆ ಏನು ಕಾರಲ್ಲಿ ಕೂತಿದ ತಕ್ಷಣ ಇವನು ಇಕ್ಬಿಟ್ನಲ್ಲಪ್ಪ ಬತ್ತಿ, ಇವನು ಯಾಕೋ ಸರಿ ಇಲ್ಲ ಇವನು ಅಂತ ಇದ್ ಮಾಡ್ಕೊಳ್ಳೋದು ಬೇಡ. ಹಲೋ ಗೈಸ್, ಇದೇ ನನ್ನಮ್ಮ. ಸೊ ನನ್ಗೆ ಹಲೋ ಗೈಸ್, ಇವರೇ ನಮ್ಮಮ್ಮ, ನನ್ನ ಹೆತ್ತ ತಾಯಿ. ಇಲ್ಲೇ ನಡೀತಾ ಇದೆ ಅಲ್ವಾ ದೆಂಕನಿ ಕೋಟೆಯ? ಒಯ್ತೇರಿಕೆ. ಓಯ್, ದೆಂಕನಿ ಕೋಟೆಯ? ಅದೇ ಚಿನ್ನ. ಅವಾಗಿಂದಾನು ಇತ್ತು. 8 ಅವರ್ ತೋರಿಸ್ತದೆ ಇದೆಲ್ಲ. ಇಲ್ಲ ಹುಷಾ, ಹಾಕಿಲ್ಲ. ಎಲ್ಲಿದೆ ಹಾಕಕ್ಕೆ? ಎಲ್ಲಿದೆ? ಏನ್ ಹಾಕ್ಲಿ ಹೇಳು? ಇಲ್ಲಮ್ಮ, ಎಲ್ಲಿದೆ ಕ್ಯಾಮ್ರಾ? ನೀನ್ ಹೇಳಪ್ಪ. ಮತ್ತೆ ಸುಮ್ನೆ ನಾನು ನಿಂಗೆ ಕ್ಷಮ ಕೊಟ್ಟಿದ್ದು ಹೆಂಗ್ ನೀನ್ ರಿಯಾಕ್ಟ್ ಮಾಡ್ತೀಯ ಅಂತ. ನಮಸ್ತೆ ಕರ್ನಾಟಕ. ಆಮೇಲೆ ಶಿವರಾಜ್ ಕುಮಾರ್ ಅಂಡ್ ಸುದೀಪ್ ಗೆ ನಮಸ್ತೆ. ಓ ವಾವ್. ನಮ್ಮಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣವ್ರಿಗೆ ಮತ್ತೆ ಸುದೀಪ್ ಸರ್ ಫ್ಯಾನ್. ಹೋಯ್ತಿರಿಕೆ ಭಾರಿ ಮಜಾ. ಸರಿ, ಹಂಗೆ ಮಜಾ ತಗೊಂಡ್ಬಿಡೋಣ ಅಮ್ಮ ಹತ್ರ. ಕರೆಕ್ಟ್ ಹೋಗ್ತಿರೋದು. ಸೊ ನಾನು, ನಮ್ಮಮ್ಮ ಮತ್ತೆ ನನ್ನ ವೈಫು ಹೋಗ್ತಾ ಇದೀವಿ. ಅಮ್ಮ ದಯವಿಟ್ಟು ನಾನು ಹಲೋ ಗೈಸ್ ಅಂದಾಗೆಲ್ಲ ಹಿಂಗೆ ಕೈ ಎತ್ತಿ ಮುಗಿಬೇಡಮ್ಮ ದಯವಿಟ್ಟು ಅಮ್ಮ. ಅಲ್ಲೇ ನಾನು ಕ್ಯಾಮ್ರಾ ಹತ್ರ ಮಾತಾಡಿದ್ರೆ ಸಾಕು, ನಮ್ಮಮ್ಮ ಎತ್ತಿ ಹಿಂಗೆ ಕೈ ಮುಗಿತಾರೆ.
ಇಟ್ಸ್ ಓಕೆ. ಪಾಪ ಅವ್ರನ್ನ ಜಾಸ್ತಿ ರೋಸ್ಟ್ ಮಾಡೋದು ಬೇಡ, ನಮ್ಮ ಹೆಂಡ್ತಿನ ಮಾತ್ರ ರೋಸ್ಟ್ ಮಾಡ್ತೀನಿ. ಯಾಕೆಂದರೆ ಅವ್ರು ನನ್ನ ಎತ್ತಿರೋರು, ಅವ್ರನ್ನ ರೋಸ್ಟ್ ಮಾಡಿದ್ರೆ ಭಾರಿ ಕಷ್ಟ ಆಗುತ್ತೆ. ಓಕೆನಮ್ಮ? ಹಾಂ ಓಕೆನಾ ಚಿನಿ? ಆಹಾ ಸಖತ್ತು ಗೈಸ್. ಆಡಂಗಿಲ್ಲ ಇದ್ರಲ್ಲಿ ಏನೋ ಒಂಥರ ಮಜಾ. ಏನ್ ಬೇಡಮ್ಮ, ನಂಗೂನು ಅಲ್ಲ, ನಂಗೂ ಚಾನ್ಸ್ ಸಿಕ್ತಂಗಾಯ್ತು ಅನ್ನ ತಿಂತೀನಿ. ಎಲ್ಲಿ ಏನು ಕೊಡ್ತಿಲ್ಲ, ಒಳ್ಳೆ ಅಜ್ಜಿ ಆಗ್ಬಿಟ್ಟಿದ್ದಾರೆ ನನ್ಗೆ. ಚಿನಿ, ನಾನು ನಿನ್ಗೆ ಗಂಡನೂ ಹೌದು, ತಂದೆನೂ ಹೌದು, ಅಜ್ಜಿನೂ ಹೌದು ಚಿನಿ. ನಮ್ಮ ಅಜ್ಜಿನ ಸುದ್ದಿಗೆ ಯಾರನ ಇಬ್ರು ಬಂದ್ರೆ ನನ್ ಮಗಂದ್ ಹೇಳ್ತಾ ಇದೀನಿ, ಚೆನ್ನಾಗಿರಲ್ಲ ಹೇಳ್ತಾ ಇದೀನಿ. ಆ ಕೇಕ್ ಒಳ್ಳೆ ವಿಷ ಇದ್ದಂಗಿತ್ತು, ತಿನ್ನಕ್ ಆಗ್ತಿಲ್ಲ, ಉಗ್ಯಕ್ ಆಗ್ತಿಲ್ಲ, ಹಂಗಾಗ್ಬಿಟ್ಟಿತ್ತು. ಏನೇ ಚಿನಿ, ತಿನ್ಬಿಟ್ಟು ಕೇಕ್ ನ ವಿಷ ಅಂತೀಯಲ್ಲ ಚಿನಿ, ನೀನ್ ಯಾರಲ್ಲಿ ಏನು ಇಲ್ಲ ಟೇಸ್ಟ್ ಇರುತ್ತಲ್ಲ, ಬನ್ನಿ ಅಂತಾನು ಕಡೆ ಆಗಿತ್ತು. ನಿನ್ಗೆ ಆ ಕ್ರೀಮ್ ನ ಇಷ್ಟಪ್ಪ ಮೆತ್ತಿ ಆ ಡಾಲ್ಟಾ ಕೇಕ್ ನ ಎತ್ಕೊಂಡ್ಬಂದು ತಿನ್ಸಿದ್ರೇನೆ ನಿನ್ಗೆ ಸಮಾಧಾನ ಆಗದೆ ಚಿನಿ. ಇವಳು ಡಾಲ್ಡಾ ಮತ್ತೆ ಆಯಿಲು ಮತ್ತೆ ಸ್ವೀಟು ಎಲ್ಲ ನುಂಗಿನೇ ಹಿಂಗಾಗಿರೋದು. ಈ ಕ್ಯಾಮ್ರಾ ಆನ್ ಮಾಡಿದ್ದಿ ಸಿಕ್ಕಾಕೊಂಡ್ಲು ರೇಖಾ. ಗೈಸ್ ನೋಡಿದ್ರಲ್ಲ, ನಿಜ ಹೆಂಗ್ ಕಕ್ಕಿಸ್ದೆ, ಸಿಕ್ಕಾಕೊಂಡ್ಲು ರೇಖಾ. ಇವಾಗ ಆಫ್ ಮಾಡ್ತೀನಿ. ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೇಂಟ್ ಎಲ್ಲ ಮಾಡಿಸಿದ್ದಾರೆ, ನೋಡಿ ಹೆಂಗಿದೆ ಅಂತ. 500 ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮಸ್ಕಾರ ಐನೋರೇ. ಸೊ ಹಾಗಾಗಿ ಐನೋರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಲಗ್ಮಮ್ಮ ತಾಯಿ ಇವರೇ ನೋಡ್ಕೊಂಡು ಬರ್ತಾರೆ, ಇವ್ರ ಪೀಳಿಗೆನೇ ನೋಡ್ಕೊಂಡು ಬರ್ತೀವಿ. ತಾಯಿನ ಇಷ್ಟು ಮಾತ್ರ ತೋರಿಸ್ತೀನಿ ನೋಡಿ. ನೋಡಿ ತಾಯಿ, ನಮ್ಮಮ್ಮ ಎಲ್ಲರನ್ನೂ ಕಾಪಾಡಮ್ಮ. ನಮ್ಮಮ್ಮ ಮತ್ತು ನನ್ನ ಹೆಂಡತಿ ರೆಡಿ ಮಾಡ್ತಾ ಇದ್ದಾರೆ ಮಡ್ಲಕ್ಕಿ ಕೊಡೋಕ್ಕೆ. ಸೀರಿಯಸ್ ಆಗಿದೆಯಲ್ಲಮ್ಮ ದೇವಸ್ಥಾನದಲ್ಲೂ ನೀನು. ಇಲ್ಲಿ ಊರವರೇ ಅವರು. ವರ್ಷಗಳ ಇತಿಹಾಸ ಇದೆ ದೇವಿಗೆ. ನೀವೇ ಹೇಳಿ. ಲಕ್ಷ್ಮೀ ಅವತಾರವೇ ಒಂದು ಲಗ್ನಮ್ಮ ಅಂತ. ಓಕೆ, ಅಂದರೆ ಅತ್ತೆ ಸೊಸೆ ಇಬ್ಬರು ಸೇರಿ ಹುಳಿ ಹಿಂಡ್ತಾ ಇದ್ದೀರಲ್ಲ, ಭಾರಿ ಖುಷಿ ಆಗ್ತಾಯಿದೆ ನನಗೆ. ಇಬ್ಬರೂ ಹಾಕ್ಕೊಂಬಿಡ್ಬೇಕು ಟೈಮ್ ಸಿಕ್ಕಿದಾಗ. ಇಬ್ಬರು ಪಾಪ ಏನು ಹೇಳೋದು ಬೇಡ. ಈ ಹುಳಿ ಹಿಂಡೋ ಸಿಚುವೇಶನ್ ನನಗೆ ಭಾರಿ ಖುಷಿ ಆಗ್ತಾಯಿದೆ. ಭಲೆ ಚೆನ್ನಾಗಿ ಹಿಂಡ್ತವ್ರೆ ಅವ್ರು. ಅಲ್ಲಿ ಹುಳಿ ಹಿಂಡ್ರೆ ನಾನು ಅವ್ರುಗಳ ತಲೆಗಳಲ್ಲಿ ಹುಳಿ ಹಿಂಡ್ಬಿಡ್ತೀನಿ. ಬೇಡ ಸಾಕು, ಕಾಮಿಡಿ ಮಾಡಿದ್ದು. ದೇವರಿದೆ ಪಕ್ಕದಲ್ಲಿ ಅಷ್ಟೇ ಗೈಸ್. ಇದು ತೋರಿಸ್ಬೇಕಾಗಿತ್ತು ನಿಮಗೆ, ತೋರಿಸಿದ್ದೀನಿ. ತಾಯಿ ಆಶೀರ್ವಾದ ಯಾವಾಗಲೂ ಎಲ್ಲರ ಮೇಲೆ ಇರಲಿ. ನಮ್ಮ ಹೆಂಗಸರು ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ರೈಟಲ್ಲಿ ನನ್ನಮ್ಮ, ಲೆಫ್ಟಲ್ಲಿ ನನ್ನ ಹೆಂಡ್ತಿ, ಇಬ್ಬರು 2 ಕಣ್ಣಿದ್ದಂಗೆ. ಒಳ್ಳೆ ಮನೆ ದೇವ್ರ ಪೂಜೆ ಸಖತ್ತಾಗಾಯಿತು. ಏನೋ ಸೂಪರ್. ಏನು ಚಿನಿ? ವಾವ್ ಸಖತ್ತಾಯಿತು. ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಮನೆ ದೇವ್ರ ಆಶೀರ್ವಾದ. ಓಕೆನಾ? ಯಾವಾಗಲೂ ಮನೆ ದೇವ್ರ ಆಶೀರ್ವಾದ ಇರಬೇಕು. ಅವ್ರ ಆಶೀರ್ವಾದ ನಮ್ಮ ಮೇಲಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಒಳ್ಳೆಯದೇ ಆಗುತ್ತೆ. ಯಾರ್ಯಾರು ಮನೆ ದೇವ್ರಿಗೆ ಹೋಗ್ತಾ ಇಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬನ್ನಿ, ವರ್ಷಕ್ಕೆ 1 ಸತಿ ಆದರೂ. ಓಕೆನಾ ಗೈಸ್? ಇದನ್ನು ಹೇಳ್ತಾ ಹೊರಡ್ತಾ ಇದ್ದೀನಿ ನಾನು. ಸಿಗೋಣ ಮತ್ತೆ.